ಮೊದಲನೆಯ ಪ್ರಶ್ನೆ, ರಂಗನತಿಟ್ಟು ಪಕ್ಷಿಧಾಮ ಎಲ್ಲಿ ಕಂಡುಬರುತ್ತದೆ? ಎ ಕೋಲಾರ, ಬಿ ಮಂಡ್ಯ, ಸಿ ತುಮಕೂರು, ಡಿ ಹಾಸನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಂಡ್ಯ. ಎರಡನೆಯ ಪ್ರಶ್ನೆ, ಹೆಚ್ಚಾಗಿ ಅನ್ನ ತಿನ್ನುವುದರಿಂದ ಏನಾಗುತ್ತದೆ? ಎ ಹೃದಯಾಘಾತ, ಬಿ ಬಿಪಿ, ಸಿ ಸಕ್ಕರೆ ಕಾಯಿಲೆ, ಡಿ ಉರಿಯಾದ ಮೂತ್ರ. ಸರಿಯಾದ ಉತ್ತರ ಆಪ್ಷನ್ ಸಿ ಸಕ್ಕರೆ ಕಾಯಿಲೆ. ಮೂರನೆಯ ಪ್ರಶ್ನೆ, ಕಬ್ಬಿನ ಬೆಳೆಗೆ ಹೆಸರುವಾಸಿಯಾಗಿರುವ ಜಿಲ್ಲೆ ಯಾವುದು? ಎ ಕೊಡಗು, ಬಿ ಬೆಳಗಾವಿ, ಸಿ ಹಾಸನ, ಡಿ ಮಂಡ್ಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಂಡ್ಯ. ನಾಲ್ಕನೆಯ ಪ್ರಶ್ನೆ, ಟೀ ಕುಡಿದ ತಕ್ಷಣ ನೀರು ಕುಡಿದರೆ ಏನಾಗುತ್ತದೆ? ಎ ತಲೆಯ ನೋವು, ಬಿ ಬಿಪಿ ಲೋ, ಸಿ ಹೊಟ್ಟೆಯ ನೋವು, ಡಿ ಹಲ್ಲುಗಳಿಗೆ ಹಾನಿ. ಸರಿಯಾದ ಉತ್ತರ ಆಪ್ಷನ್ ಡಿ ಹಲ್ಲುಗಳಿಗೆ ಹಾನಿ. ಐದನೆಯ ಪ್ರಶ್ನೆ, ಭಾರತದಲ್ಲಿ ಅತಿ ಎತ್ತರವಾದ ಧ್ವಜಸ್ತಂಭ ಎಲ್ಲಿ ಕಂಡುಬರುತ್ತದೆ? ಎ ನವದೆಹಲಿ, ಬಿ ಅಟಾರಿ, ಸಿ ಕರ್ನಾಟಕ, ಡಿ ಮುಂಬೈ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಟಾರಿ. ಆರನೆಯ ಪ್ರಶ್ನೆ, ಶ್ರವಣಬೆಳಗೊಳದ ವಿಗ್ರಹವನ್ನ ಕೆತ್ತಿಸಿದವರು ಯಾರು? ಎ ವಿಷ್ಣುವರ್ಧನ, ಬಿ ಹರಿಹರ, ಸಿ ಚಾವುಂಡರಾಯ, ಡಿ ಬುಕ್ಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಚಾವುಂಡರಾಯ. ಏಳನೆಯ ಪ್ರಶ್ನೆ, ಸೌರಮಂಡಲದಲ್ಲಿ ಎಷ್ಟು ಗ್ರಹಗಳಿವೆ? ಎ 10, ಬಿ 9, ಸಿ 12, ಡಿ 7 ಗ್ರಹಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 9 ಗ್ರಹಗಳಿವೆ. ಎಂಟನೆಯ ಪ್ರಶ್ನೆ, ವಿದ್ಯುತ್ ಬಲ್ಪಿನಲ್ಲಿ ತಂತಿಯನ್ನ ಯಾವುದರಿಂದ ಮಾಡಲಾಗುತ್ತದೆ? ಎ ನಿಕಲ್, ಬಿ ಕಾಪರ್, ಸಿ ಸಿಲ್ವರ್, ಡಿ ಟಂಗ್ಸ್ಟನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಟಂಗ್ಸ್ಟನ್ನಲ್ಲಿ ಮಾಡಲಾಗಿದೆ. ಒಂಬತ್ತನೆಯ ಪ್ರಶ್ನೆ, ಕೋಳಿಯ ಯಾವ ಭಾಗವು ಕಣ್ಣಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದ್ದು? ಎ ಕಾಲುಗಳು, ಬಿ ಕಿಡ್ನಿ, ಸಿ ಲಿವರ್, ಡಿ ತೊಡೆಯ ಭಾಗ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಲಿವರ್. ಹತ್ತನೆಯ ಪ್ರಶ್ನೆ, ಮೋಟಾರ್ ಬೈಕನ್ನ ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು? ಎ ಇಂಗ್ಲೆಂಡ್, ಬಿ ಬ್ರಿಟನ್, ಸಿ ಜರ್ಮನಿ, ಡಿ ಅಮೇರಿಕಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಮೇರಿಕಾ. 11ನೆಯ ಪ್ರಶ್ನೆ, ಯಾವ ಪ್ರಾಣಿಯ ಹಾಲಿನಿಂದ ಮೊಸರು ಆಗುವುದಿಲ್ಲ? ಎ ಹುಲಿ, ಬಿ ಮೇಕೆ, ಸಿ ಕಾಂಗರೋ, ಡಿ ಒಂಟೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಾಂಗರೋ. 12ನೆಯ ಪ್ರಶ್ನೆ, ಸಿಂಹದ ಯಾವ ಅಂಗವನ್ನ ನೋಡಿ ನಾವು ಅದರ ವಯಸ್ಸನ್ನ ಕಂಡುಹಿಡಿಯಬಹುದು? ಎ ಚರ್ಮ, ಬಿ ಕೂದಲು, ಸಿ ಹಲ್ಲುಗಳು, ಡಿ ಉಗುರುಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೂದಲು. 13ನೆಯ ಪ್ರಶ್ನೆ, ರಕ್ತವನ್ನು ಅತ್ಯಂತ ವೇಗವಾಗಿ ಶುದ್ಧೀಕರಿಸುವಂತಹ ತರಕಾರಿ ಯಾವುದು? ಎ ಮುಲ್ಲಂಗಿ,
ಬಿ ಹಾಗಲಕಾಯಿ, ಸಿ ಟೊಮ್ಯಾಟೊ, ಡಿ ಬೀಟ್ರೋಟ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹಾಗಲಕಾಯಿ. 14ನೆಯ ಪ್ರಶ್ನೆ, ವಾಲಿಬಾಲ್ ಆಟದಲ್ಲಿ ಎಷ್ಟು ಜನ ಆಟಗಾರರು ಇರುತ್ತಾರೆ? ಎ 12 ಜನ, ಬಿ 6 ಜನ, ಸಿ 10 ಜನ, ಡಿ 7 ಜನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 12 ಜನ. 15ನೆಯ ಪ್ರಶ್ನೆ, ಸ್ಟ್ರೋಕ್ ಅಥವಾ ಲಕ್ವಾ ಹೊಡೆಯಲು ಮುಖ್ಯ ಕಾರಣವೇನು? ಎ ಹೆಚ್ಚಾಗಿ ಹಸ್ತಮೈಥುನ ಮಾಡಿಕೊಳ್ಳುವುದರಿಂದ, ಬಿ ಧೂಮಪಾನ ಮಾಡುವುದರಿಂದ, ಸಿ ಅತಿಯಾಗಿ ಮಾತ್ರೆ ಸೇವನೆ ಮಾಡುವುದರಿಂದ, ಡಿ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಇರುವ ಕಾರಣದಿಂದಾಗಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ. ಇನ್ನು ಸ್ಟ್ರೋಕ್ ಆಗಲು ಪ್ರಮುಖ ಕಾರಣಗಳನ್ನು ನೋಡುವುದಾದರೆ ಅಧಿಕ ರಕ್ತದೊತ್ತಡ. ಅಧಿಕ ರಕ್ತದೊತ್ತಡವು ಮೆದುಳಿಗೆ ರಕ್ತವನ್ನು ಪೂರೈಸುವ ಅಪಧಮನಿಗಳಿಗೆ ರಕ್ತನಾಳಗಳು ಹಾನಿಗೆ ಕಾರಣವಾಗಬಹುದು ಮತ್ತು ಮೆದುಳಿನ ಸ್ಟ್ರೋಕ್ ಅಪಾಯವನ್ನು ಇದು ಹೆಚ್ಚಿಸುತ್ತದೆ. ಇನ್ನು 2ನೆಯದ್ದು ಹೃದ್ರೋಗಗಳು. ಹೃದ್ರೋಗ ಹೊಂದಿರುವ ಜನರಲ್ಲಿ ಪಾರ್ಶ್ವವಾಯು ಸಂಭವಿಸುವ ಅಪಾಯ ಹೆಚ್ಚಿದೆ. ಹಾಗೆ 3ನೆಯದ್ದು ಮಧುಮೇಹ. ಅಧಿಕ ರಕ್ತದ ಸಕ್ಕರೆ ಮಧುಮೇಹ ರಕ್ತನಾಳಗಳಲ್ಲಿ ವಿವಿಧ ಸ್ಥಳಗಳಲ್ಲಿ ಯೋಗಶಾಸ್ತ್ರೀಯ ಬದಲಾವಣೆಗಳನ್ನು ಉಂಟು ಮಾಡಬಹುದು. ಇದರಿಂದಾಗಿ ಪಾರ್ಶ್ವವಾಯು ಸಂಭವಿಸುವ ಅಪಾಯ ಹೆಚ್ಚಿದೆ. ಇನ್ನು 4ನೆಯದ್ದು ಧೂಮಪಾನ. ಧೂಮಪಾನ ಮಾಡದ ವ್ಯಕ್ತಿಗಳೊಂದಿಗೆ ಹೋಲಿಸಿದರೆ ಧೂಮಪಾನ ಮಾಡುವವರಲ್ಲಿ ರಕ್ತದ ಕೊರತೆಯು ತುಂಬ ಇದೆ. ಪಾರ್ಶ್ವವಾಯು ಸಂಭವಿಸುವ ಅಪಾಯ ತುಂಬ ಇದೆ ಇವರಿಗೆ. 5ನೆಯದ್ದು ಅಧಿಕ ರಕ್ತದ ಕೊಲೆಸ್ಟ್ರಾಲ್. ಅಧಿಕ ಕೊಲೆಸ್ಟ್ರಾಲ್ ಮಟ್ಟಗಳು ಅಪಧಮನಿ ಕಾಠಿಣ್ಯಕ್ಕೆ ಕಾರಣವಾಗಬಹುದು. ಲಿಪಿಡ್ ಸಂಗ್ರಹದಿಂದ ಅಪಧಮನಿಗಳು ಕಿರಿದಾಗುವಿಕೆ ಮತ್ತು ಮೆದುಳಿಗೆ ರಕ್ತ ಪೂರೈಕೆಯನ್ನು ಇದು ಕಡಿಮೆ ಮಾಡುತ್ತವೆ. ಇನ್ನು ಕೊನೆಯದಾಗಿ 6ನೆಯದ್ದು ಅತಿಯಾದ ಆಲ್ಕೋಹಾಲ್ ಸೇವನೆ. ಹೆಚ್ಚಿನ ಪ್ರಮಾಣದಲ್ಲಿ ಆಲ್ಕೋಹಾಲ್ ಸೇವನೆಯು ಅಧಿಕ ರಕ್ತದೊತ್ತಡವನ್ನು ಉಂಟು ಮಾಡಬಹುದು. ಇದು ಪಾರ್ಶ್ವವಾಯುವಿಗೆ ಕಾರಣವಾಗಬಹುದು. ಇನ್ನು ಕಾನೂನು ಬಾಹಿರ ಔಷಧಿಗಳ ಸೇವನೆ. ನಿಷೇಧಿತ ಔಷಧಿಗಳ ಬಳಕೆಯು ಪಾರ್ಶ್ವವಾಯುವಿಗೆ ಪ್ರಮುಖ ಕಾರಣವಾಗಬಹುದು. ಪ್ರಿಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಬಹುದು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ. ಮತ್ತೆ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.